ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಲ್ಲಿ ಗರ್ಭದ್ವಾರ ತೆರೆಯುವಾಗ ಕಾಣಿಸುವಂತಹ ಮೊಟ್ಟ ಮೊದಲ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಮತ್ತೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋ. ಸೊ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇದಾಗಿ ಥ್ರೂಔಟ್ ಪ್ರೆಗ್ನೆನ್ಸಿನಲ್ಲಿ 1ನೇ ತಿಂಗಳಿಂದ 9ನೇ ತಿಂಗಳ ತನ ನಿಮ್ಮ ಗರ್ಭದ್ವಾರದ ಹತ್ತಿರ ಒಂದು ಮ್ಯೂಕಸ್ ಪ್ಲಗ್ ಅಂತ ಇರುತ್ತೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮ್ಯೂಕಸ್ ಪ್ಲಗ್ ನಿಮ್ಮ ಸರ್ವೆಕ್ಸ್ ನ ಮುಚ್ಚುಳದ ಹಾಗೆ, ಗರ್ಭದ್ವಾರದ ಮುಚ್ಚುಳದ ಹಾಗೆ ಕೆಲಸ ಮಾಡುತ್ತೆ. ಅಂದ್ರೆ ಹೊರಗಡೆಯಿಂದ ಇನ್ಫೆಕ್ಷನ್ ಮಗುಗೆ ತಾಗದೆ ಇರ್ಲಿ, ಹೊರಗಡೆಯಿಂದ ಬಂದಂತಹ ಇನ್ಫೆಕ್ಷನ್ ಯುಟರಸ್ ಒಳಗಡೆ ಸೇರದೆ ಇರ್ಲಿ ಅನ್ಬಿಟ್ಟು ಈ ಒಂದು ಮುಚ್ಚುಳ ಸರ್ವೆಕ್ಸ್ ಹತ್ರ ಇರುತ್ತೆ ಥ್ರೂಔಟ್ ಪ್ರೆಗ್ನೆನ್ಸಿನಲ್ಲಿ. ಆದ್ರೆ ನಿಮ್ಮ ಡೆಲಿವರಿ ಸಮಯ ಹತ್ತಿರ ಬರುವಾಗ ನಿಮ್ಮ ಸರ್ವೆಕ್ಸ್ ಮೆಲ್ಲಗೆ ಸ್ವಲ್ಪ ಸಾಫ್ಟ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಸ್ಲೋ ಆಗಿ ತೆರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮೆಲ್ಲಗೆ ಸಾಫ್ಟ್ ಆಗಿ ಓಪನ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಸೊ ಆ ಮುಚ್ಚುಳದ ಹತ್ರ ಇರುವಂತಹ ಮ್ಯೂಕಸ್ ಪ್ಲಗ್ ಸ್ಲೋ ಆಗಿ ವಜೈನದಿಂದ ಹೊರಗಡೆ ಬರೋದನ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಇದು ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಕ್ರೀಮಿಶ್ ಕಲರ್ ಇರ್ಬೋದು, ಸ್ವಲ್ಪ ವೈಟಿಶ್ ಕಲರ್ ಇರ್ಬೋದು, ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರ್ಬೋದು, ಅಥವಾ ಪಿಂಕಿಶ್ ಕಲರ್ ಇರ್ಬೋದು. ಇದು ಇವಾಗ ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತೆ ಅಂದ್ರೆ ಗಟ್ಟಿ ಜಾಮ್ ಅಥವಾ ಜೆಲ್ ರೀತಿ ಇರುತ್ತೆ ಇದರ ಕನ್ಸಿಸ್ಟೆನ್ಸಿ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಅದರ ಕನ್ಸಿಸ್ಟೆನ್ಸಿ ಇರುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿದ ಅದೇ ದಿನದಲ್ಲಿ ಡೆಲಿವರಿ ಆಗ್ಬೋದು, ಡೆಲಿವರಿಗಿನ ಸ್ವಲ್ಪ ಮುಂಚೆ ಡಿಸ್ಚಾರ್ಜ್ ಆಗ್ಬೋದು, ಈ ಡಿಸ್ಚಾರ್ಜ್ ಬಂದ 1 ವಾರ ಆದ್ಮೇಲೆ ಡೆಲಿವರಿ ಆಗ್ಬೋದು, ಅಥವಾ ಈ ಡಿಸ್ಚಾರ್ಜ್ ಬಂದ 1-2 ವಾರ ಆದ್ಮೇಲೆ ಡೆಲಿವರಿ ಆಗ್ಬೋದು. ಆದ್ರೆ ಇದೆಲ್ಲ ಡಿಪೆಂಡ್ ಆಗೋದು ಅವರವರ ಮೇಲೆ ಡಿಪೆಂಡ್ ಆಗೋದು. ಬಟ್ ಒಬ್ಬೊಬ್ಬರಿಗೆ ಅಥವಾ ಈ ಡಿಸ್ಚಾರ್ಜ್ ಬಂದ 2 ವಾರ ಆದ್ಮೇಲೆ ಡೆಲಿವರಿ ಆಗ್ಬೋದು. ಇದೆಲ್ಲ ಡಿಪೆಂಡ್ ಆಗೋದು ಅವ್ರವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗೋದು. ಕೆಲವೊಬ್ಬರಿಗೆ 10-12 ದಿನ ಆದ್ಮೇಲೆ ಡೆಲಿವರಿ ಆಗುತ್ತೆ. ಸೊ ಇದೆಲ್ಲ ಈ ಡಿಸ್ಚಾರ್ಜ್ ಆಗ್ಲಿ ಡೆಲಿವರಿ ಆಗ್ಲಿ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಲಕ್ಷಣ ಹೇಳ್ಬೇಕು ಅಂದ್ರೆ ನಿಮ್ಮ ಗರ್ಭದ್ವಾರ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುವಾಗ ಏನಾಗುತ್ತೆ ಅಂದ್ರೆ ಮಗುನ ಹೆಡ್ ಕೂಡ ಸ್ಲೋ ಆಗಿ ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗುವಿನ ಹೆಡ್ ಸ್ಲೋ ಆಗಿ ಕೆಳಗೆ ಬರೋದಕ್ಕೆ ಶುರು ಆಗುವಾಗ ಕೆಳಗಡೆ ನಿಮ್ಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ನಿಮ್ಗೆ ಕೆಳಗಡೆಗೆ ಹೆವಿನೆಸ್ ಫೀಲ್ ಆಗ್ತಾ ಹೋಗುತ್ತೆ. ನೋವು ಅಂದ್ರೆ ಯೋನಿ ನೋವು ಕೂಡ ನಿಮ್ಗೆ ಜಾಸ್ತಿ ಫೀಲ್ ಆಗ್ಬಹುದು. ಅಂದ್ರೆ ಡೇಟ್ ಬಂದಂಗೆ ಹೊಟ್ಟೆ ಮೇಲೆಲ್ಲ ನಿಮ್ಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಬಟ್ ಹೊಟ್ಟೆ ಕೆಳಗಡೆಗೆ ಅಂದ್ರೆ ಪ್ರೈವೇಟ್ ಪಾರ್ಟ್ ನ ಸುತ್ತ ನಿಮ್ಗೆ ಜಾಸ್ತಿ ಪ್ರೆಷರ್ ನ ಅನುಭವ ಕೂಡ ಆಗುತ್ತೆ. ಇದು ಕೂಡ ಒಂದು ಲಕ್ಷಣ ನಿಮ್ಮ ಗರ್ಭದ್ವಾರ ಓಪನ್ ಆಗ್ತಿದೆ ಅನ್ನೋದಕ್ಕೆ ಅಥವಾ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ. ಈ ಲಕ್ಷಣ ಕಂಡು ಬಂದ ಆದ್ಮೇಲೆ ಎನಿ ಟೈಮ್ ಕೂಡ ಹೆರಿಗೆ ಸ್ಟಾರ್ಟ್ ಆಗ್ಬಹುದು. ನಿಮ್ಗೆ ಯಾವಾಗಾದ್ರೂ ಹೆರಿಗೆ ನೋವು ಶುರುವಾದ್ರೆ, ಅಥವಾ ಕೆಲವರಿಗೆ ವಾಟರ್ ಬ್ರೇಕ್ ಆಗತ್ತೆ, ಕೆಲವರಿಗೆ ಬ್ಲೀಡಿಂಗ್ ಬರೋದಕ್ಕೆ ಶುರು ಆಗತ್ತೆ, ಕೆಲವರಿಗೆ ಮಗುವಿನ ಮೂಮೆಂಟ್ ಅಲ್ಲಿ ವ್ಯತ್ಯಾಸ ಕಾಣೋದಕ್ಕೆ ಸ್ಟಾರ್ಟ್ ಆಗತ್ತೆ. ನಿಮ್ಗೆ ಈ ಎಲ್ಲ ಹೆರಿಗೆ ಲಕ್ಷಣ ಕಂಡು ಬಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ. ಅಂದ್ರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.